ನಾನು ಒಂದು ಹಿಂದಿ ಕಥೆಯನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಸ್ವರಚಿತ ಕಥೆ. ಕಹಾನಿ ಇಸ್ಕಾ ಶೀರ್ಷಕ್ ಹೇ ಯಹ ಕಬ್ ರುಕೇಗಾ. ಯಹ ಕಬ್ ರುಕೇಗಾ ಅಂದರೆ ಇದು ಯಾವಾಗ ನಿಲ್ಲುವುದು ಅಂತ. ಇದೊಂದು ಸಾಮಾಜಿಕ ಕಳಕಳಿಯ ಕಥೆ. ಇದರಲ್ಲಿ ಒಂದು ಹಿಂದಿಯನ್ನು ನೀವು ಕಲಿಯೋದಕ್ಕೆ ಅಂದರೆ ಹಿಂದಿಯ ಒಂದು ಕಥೆಯನ್ನು ಕೇಳೋದ್ರಿಂದ ನಿಮಗೆ ಕಲಿಯೋದಕ್ಕೆ ಸಹಾಯ ಆಗುತ್ತೆ. ಇನ್ನೊಂದು ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಟ್ಟ ಹಾಗೆ ಆಗುತ್ತೆ. ಕಹಾನಿ ಕಾ ಶೀರ್ಷಕ್ ಹೇ ಯಹ ಕಬ್ ರುಕೇಗಾ. 8 वर्षीय सरिता अपने 10-12 वर्ष के दोस्तों के साथ खेलते खेलते अचानक रोने लगी. ಇಲ್ಲಿ 8 ವರ್ಷದ ಸರಿತಾ ಅನ್ನೋ ಒಂದು ಹುಡುಗಿ ತನ್ನ 10-12 ವರ್ಷದ ಹುಡುಗರು ಹುಡುಗಿಯರ ಜೊತೆಯಲ್ಲಿ ಆಟ ಆಡ್ತಾ ಇರಬೇಕಾದ್ರೆ ಇದ್ದಕ್ಕಿದ್ದಂತೆ ಅಚಾನಕ್, ನೋಡಿ ಶಬ್ದಗಳನ್ನು ಗಮನಿಸ್ತಾ ಹೋಗಿ, ಅಚಾನಕ್ ರೋನೆ ಲಗಿ, ಅಳಲು ತೊಡಗಿದಳು, ಅಳಲು ಪ್ರಾರಂಭಿಸಿದಳು. ಸಭಿ ದೋಸ್ತು ಉಸ್ಕೆ ಪಾಸ್ ಆಯೆ, ಎಲ್ಲ ಸ್ನೇಹಿತರು ಆಕೆಯ ಬಳಿಗೆ ಬರುತ್ತಾರೆ. ಆಯೆ ನೋಡಿ ಭೂತಕಾಲದ ವಾಕ್ಯ. ಆ ಕರ್ ರೋನೆ ಕಾ ಕಾರಣ ಪೂಚ್ನೆ ಲಗೆ, ಅಳೋದಕ್ಕೆ ಏನು ಕಾರಣ ಕೇಳ್ತಾರೆ. ಅವ್ರು ಉಸೆ ಚುಪ್ ಕರಾನೆ ಕಾ ಪ್ರಯಾಸ್ ಭೀ ಕರ್ನೆ ಲಗೆ, ಸುಮ್ಮನಾಗಿಸುವ ಅಳುವನ್ನು ನಿಲ್ಲಿಸುವ ಪ್ರಯತ್ನವನ್ನು ಮಾಡ್ತಾರೆ. ಉಸ್ಕಾ ರೋನಾ ಕಮ್ ನಹಿ ಹೋ ರಹಾ ಥಾ, ಅಳು ಮಾತ್ರ ಕಡಿಮೆ ಆಗಲೇ ಇಲ್ಲ. ಅಗರ್ ಕೋಯಿ ಲಡ್ಕಾ ಸಾಂತ್ವನಾ ದೇನೆ ಉಸ್ಕೆ ನಜ್ದೀಕ್ ಜಾತಾ, ನೋಡಿ ಅಗರ್ ಕೋಯಿ ಲಡ್ಕಾ, ಯಾವುದಾದ್ರೂ ಒಂದು ಹುಡುಗ ಸಮಾಧಾನ ಮಾಡಲು ಹತ್ತಿರ ಹೋದರೆ, ನಜ್ದೀಕ್ ಅಂದರೆ ಹತ್ತಿರ, ಜಾತಾ ತೋ ಕಾಂಪ್ ಉಠ್ತಿ ಥಿ, ಕಾಂಪ್ ಉಠ್ನ ಅಂದರೆ ಹೆದರಿಕೆಯಿಂದ ನಡುಗಿ ಬಿಡ್ತಾ ಇದ್ಲು. उतने में सरिता की एक सहेली की माँ उसी रास्ते से गुजर रही थी. ಅಷ್ಟರಲ್ಲೇ ಸರಿತಾಳ ಒಬ್ಬ ಸ್ನೇಹಿತೆಯ ತಾಯಿ ಅದೇ ದಾರಿಯಲ್ಲಿ ಹೋಗ್ತಾ ಇದ್ರು. ರೋತಿ ಹುಯಿ ಸರಿತಾ ಕೋ ದೇಖಾ ಅವ್ರು ಉಸೆ ಪೆಹಚಾನ್ ಲಿಯಾ, ನೋಡ್ತಾರೆ ಸರಿತಾ ಅಲ್ಲಿ ಅಳ್ತಾ ಇದ್ದಾಳೆ, ಗೊತ್ತಾಯಿತು ನನ್ನ ಮಗಳ ಸ್ನೇಹಿತೆ ಅಂತ. उसे पहचान लिया. उस स्त्री ने उन बच्चों से सरिता के रोने का कारण पूछा. ಆಗ ಹೆಂಗಸು ಕೇಳ್ತಾರೆ, ಯಾಕೆ ಹೇಳ್ತಾ ಇರೋದು ಸರಿತಾ ಅಂತ. ಕಾರಣ ಪೂಚ್ನ ಅಂತ ಕೇಳುವುದು. तो सबने यही कहा, सभी बच्चों ने कहा, ಎಲ್ಲ ಮಕ್ಕಳು ಹೇಳ್ತಾರೆ. क्या कहा उन बच्चों ने? हम सभी पकड़म पकड़ाई खेल रहे थे, ನಾವೆಲ್ಲ ಜೂಟಾಟವನ್ನು ಆಡ್ತಾ ಇದ್ವಿ. खेलते खेलते ರಾಜೇಶ್ ನೇ ಸರಿತಾ ಕೋ ಪಕಡ್ ಲಿಯಾ, ಆಟ ಆಡಬೇಕಾದ್ರೆ ರಾಜೇಶ ಸರಿತಾಳನ್ನು ಹಿಡ್ಕೊಂಡು ಬಿಡ್ತಾನೆ. ಹಮ್ ಸಭಿ ಖುಷಿಯ ಮನಾನೆ ಲಗೆ, ಔಟ್ ಆದ್ಲಲ್ಲ ಅಂತ ಹೇಳಿ ನಾವು ಖುಷಿಯಿಂದ ಎಲ್ಲರೂ ನಗ್ತಾ ಖುಷಿ ಮಾಡ್ತಾ ಇದ್ವಿ. ಉಸ್ಕೆ ಛೂನೆ ಮಾತ್ರ ಸೆ ಸರಿತಾ ರೋನೆ ಲಗಿ, ಆದರೆ ಅವನು ಮುಟ್ಟಿದ ಕೂಡಲೇ ಛೂನೆ ಮಾತ್ರ ಸೆ ಸರಿತಾ ರೋನೆ ಲಗಿ. ಇತ್ನಾ ಕಹಕರ್ ಸಬ್ ಚುಪ್ ಹೋಗಿ, ಹೀಗೆ ಹೇಳಿ ಎಲ್ಲರೂ ಸುಮ್ಮನಾಗ್ಬಿಡ್ತಾರೆ. ವೇ ಸಬ್ ಚೆಹರೆ ಸೆ ಹಿ ಮಾಸೂಮ್ ದಿಕ್ ರಹೆ ಥೆ, ಪಾಪ ಎಲ್ಲರೂ ಇನ್ನೋಸೆಂಟ್ ಅಂತ ಅನ್ನಿಸ್ತಾ ಇದ್ದ ಮಕ್ಕಳನ್ನು ನೋಡಿದರೆ. वह औरत रोती हुई सरिता को साथ में लेकर एक पेड़ के नीचे जाकर बैठ गई. ಆಕೆಗೆ ಸ್ವಲ್ಪ ಸಮಾಧಾನ ಮಾಡಬೇಕು ಅಂತ ಅನ್ನಿಸ್ತು. ಅದಕ್ಕೆ ಏನು ಮಾಡ್ತಾಳೆ, ರೋತಿ ಹುಯಿ ಸರಿತಾಕೋ ಸಾಥ್ ಮೇಲೆ ಅಳುತ್ತಿದ್ದ ಆ ಸರಿತಾಳನ್ನು ಕರ್ಕೊಂಡು ಒಂದು ಮರದ ಕೆಳಗಡೆ ಹೋಗಿ ಕೂತ್ಕೊಳ್ತಾಳೆ. ಉಸ್ಕಾ ರೋನಾ ಅಭಿ ತಕ್ ಥಮಾ ನಹಿ ಥಾ, ಆ ಮಗು ಇನ್ನೂ ಅಳ್ತಾನೆ ಇತ್ತು. ಅಭಿ ಸಿಸಕಿಯಾ ಲೇ ರಹಿ ಥಿ, ಇನ್ನೂ ಸ್ವಲ್ಪ ಅಳು ಇತ್ತು ಹಾಗೇನೇನೆ, ಅದ್ರ ಮೊದಲಿಗಿಂತ ಸ್ವಲ್ಪ ಕಡಿಮೆ ಆಗಿತ್ತು. ಉಸ್ ಸ್ತ್ರೀ ಕೆ ಸಾಥ್ ಸರಿತಾ ಕೋ ಸುರಕ್ಷಾ ಕಾ ಎಹಸಾಸ್ ಹೋನೆ ಲಗಾ ಥಾ, ಆ ಸ್ತ್ರೀಯ ಜೊತೆನಲ್ಲಿ ಸ್ವಲ್ಪ ನನಗೆ ಸುರಕ್ಷೆ ಅಂದರೆ ನನಗೆ ಸ್ವಲ್ಪ ಸೆಕ್ಯೂರಿಟಿ ಇದೆ ಅನ್ನೋ ಒಂದು ಭಾವನೆ ಅವಳ ಮನಸ್ಸಿನಲ್ಲಿ ಮೂಡಿತ್ತು. ಉಸ್ ಸ್ತ್ರೀ ಕೆ ಹಾಥೋಂ ಕಾ ಸ್ಪರ್ಶ ಲಡ್ಕಿ ಕೋ ಅಚ್ಚಾ ಲಗಾ, ಆಕೆ ಕೈಯಿನ ಸ್ಪರ್ಶದಿಂದ ಈ ಸರಿತಾಗೆ ಸ್ವಲ್ಪ ಸಮಾಧಾನ ಆಗಿ ಈಗ ಸ್ವಲ್ಪ ಮಾತಾಡೋದಕ್ಕೆ ಶುರು ಮಾಡಿದ್ದಾಳೆ. ಅಪ್ನಿ ಕಥಾ ಬತಾನೆ ಲಗಿ, ತಪ್ಪನಿ ಕಥಾ ಏನಾಗಿತ್ತು, ಯಾಕೆ ಹೇಳ್ತಾ ಇದ್ದಿದ್ದು, ಕಾರಣ ಏನು ಅಂತ ಹಿಂದಿನ ಕಥೆ ಎಲ್ಲ ಹೇಳ್ತಾಳೆ. 2 साल पहले ही सरिता की माँ ಕೊರೋನಾ ಕೆ ಕಾರಣ ಗುಜರ್ ಚುಕಿ ಥಿ, 2 ವರ್ಷದ ಹಿಂದೆ ಪಾಪ ಆಕೆಯ ತಾಯಿ ಕೊರೋನಾ ಕಾಯಿಲೆಯಿಂದ ಸತ್ತಿದ್ಲಂತೆ. ಬಾಪ್ ನಾಗೇಶ್ ಅಪನಿ ಬೇಟಿ ಕಾ ದೇಖ್ಭಾಲ್ ಅಚ್ಚಾ ಹಿ ಕರ್ತಾ ಥಾ, ತಂದೆ ನಾಗೇಶ ಮಗಳನ್ನು ತುಂಬ ಚೆನ್ನಾಗಿ ದೇಖ್ಭಾಲ್ ಅಂದರೆ ನೋಡ್ಕೊಳ್ಳೋದು, ಅಚ್ಚಾ ಹಿ ಕರ್ತಾ ಥಾ. ಅಪನಿ ಬಚ್ಚಿ ಕೋ ಚಾಹತಾ ಭಿ ಬಹುತ್ ಥಾ, ಮಗಳನ್ನು ತುಂಬ ಇಷ್ಟನೂ ಪಡ್ತಾ ಇದ್ದ. ನಾಗೇಶ್ ಕಾ ಏಕ್ ದೋಸ್ತ್ ಹರ್ ದಿನ್ ಶಾಮ್ ಕೋ ಘರ್ ಆತಾ ಥಾ, ತಾಯಿ ಸತ್ತ ಮೇಲೆ ಪ್ರತಿದಿನ ನಾಗೇಶ ಬೇಸರ ಆಗುತ್ತೆ ಅಂತ ತನ್ನ ಸ್ನೇಹಿತನನ್ನು ಬರೋದಕ್ಕೆ ಹೇಳ್ತಾ ಇದ್ದ. ಸಂಜೆ ಪ್ರತಿದಿನ ಉನ್ಕೆ ಪಿತಾ ಕಾ ದೋಸ್ತ್ ಹರ್ ದಿನ್ ಆತಾ ಥಾ, ಅಂದರೆ ಪ್ರತಿದಿನ ಮನೆಗೆ ಸಂಜೆ ಬರ್ತಾ ಇದ್ದ.
घंटों बैठकर उसके बाप से बातें करता था, ಗಂಟೆಗಟ್ಟಲೆ ಕೂತು ಅವರಿಬ್ರು ಮಾತಾಡ್ತಾ ಇದ್ರಂತೆ. छुट्टियों के दिनों में भी कभी कभी आ जाता था. छुट्टियों के दिन ಅಂದ್ರೇನು, ರಜಾ ದಿನಗಳಲ್ಲೂ ಸಹ ಕೆಲವು ಸಲ ಬರ್ತಾ ಇದ್ದಂತೆ. उसका घर आना सरिता को अच्छा नहीं लगता था. ಆ ವ್ಯಕ್ತಿ ಮನೆಗೆ ಬರೋದು ಸರಿತಾಳಿಗೆ ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ. उसका यह बात अपने पिता से कह भी चुकी थी. ತನ್ನ ತಂದೆ ಹತ್ರ ಹೇಳು ಇದ್ದಂತೆ, ನನಗೆ ಅವರು ಬರೋದು ಇಷ್ಟ ಆಗೋದಿಲ್ಲ, ಅಂಕಲ್ ಬರೋದು ಎಲ್ಲ ವಿಷಯವನ್ನು ಹೇಳಿದ್ಲು. ಲೇಕಿನ್ नागेश ने अपनी बेटी की बातों को ज़्यादा महत्व नहीं दिया था. ನೋಡಿ, ನಾಗೇಶ್ ಮಾಡಿದ ತಪ್ಪು. ತನ್ನ ಮಗಳ ಮಾತಿಗೆ ಅಷ್ಟು ಗಮನ ಕೊಡಲಿಲ್ಲ. परसों वही आदमी घर आया तो नागेश घर पर नहीं था. ಮೊನ್ನೆ ದಿನ, ಪರಸು ಅಂದ್ರು ಮೊನ್ನೆ, ಹಾಗೆ ನಾಡಿದ್ದಿಗೂ ಆಗುತ್ತೆ. ಇಲ್ಲಿ ಪಾಸ್ಟ್ ಟೆನ್ಸ್ ಇರೋದ್ರಿಂದ ಮೊನ್ನೆಯ ದಿನ ಅದೇ ವ್ಯಕ್ತಿ ಮನೆಗೆ ಬಂದಾಗ ನಾಗೇಶ್ ಮನೆಯಲ್ಲೇ. ನಾಗೇಶ್ ಅಂದ್ರೆ ಇಲ್ಲಿ ಸರಿತಾಳ ತಂದೆ. घर पर नहीं था. लड़की ने कहा कि पिताजी घर में नहीं है. उस आदमी मನೆಯಲ್ಲಿ ತಂದೆ ಇಲ್ಲ ಅಂತ ಅವಳು ಹೇಳ್ತಾಳೆ. उस आदमी ने कहा कि अच्छी बात है, उसके आने तक इंतज़ार करूँगा. ಒಳ್ಳೆದೇನೆ, ಆತ ಬರೋವರೆಗೂ ನಾನು ಕಾಯ್ತೇನೆ. ಇಂತಜಾರ್ ಕರ್ನಾ ಅಂದರೆ ಕಾಯೋದು, ವೆಯ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ. ऐसा कहकर सोफा पर आकर बैठ गया. कुछ ही क्षणों में सरिता को पकड़म पकड़ाई खेलने का न्योता दिया. ಸರಿ ಜೂಟಾಟ ಆಡೋಣ ಅಂಥೇಳಿ ಆಕೆನ ಆಟ ಆಡೋದಕ್ಕೆ ಕರೀತಾನೆ. ವಹ ಆದ್ಮಿ ಅಜ್ನಬಿ ನಾ ಹೋನೆ ಕೆ ಕಾರಣ. ನೋಡಿ, ಇಲ್ಲಿ ನಾವು ನೋಟಿಸ್ ಮಾಡಬೇಕಾಗಿರೋ ಒಂದು ಪಾಯಿಂಟ್, ವಹ ಆದ್ಮಿ ಅಜ್ನಬಿ ನಾ ಹೋನೆ ಕೆ ಕಾರಣ. ಆತ ಅಜ್ನಬಿ ಅಂದರೆ ಸ್ಟ್ರೇಂಜರ್ ಅಲ್ಲ, ಅಪರಿಚಿತ ಆಗದೇ ಇದ್ದಿಂದಾಗಿ ಲಡ್ಕಿ ಬಿ ರಾಜಿ ಹೋಗಯಿ, ಆಯಿತು ಆಟ ಆಡೋಣ ಅಂತ ಅವಳು ಒಪ್ಕೊಳ್ತಾಳೆ. ಬಚ್ಚಿ ಜೋ ಠಹರಿ, ಅವಳಿನ್ನು ಮಗು ಅಲ್ವಾ. ಖೇಲ್ ಶುರು ಹುವಾ, ಆಟ ಶುರುವಾಯಿತು. ಲಡ್ಕಿ ಅಪನೆ ಆಪ್ಕೋ ಛಿಪಾನೆ ಕೆ ಲಿಯೆ, ನೋಡಿ ಛಿಪಾನ ಅದನ್ನು ನಾವು ಬಿಚ್ಚಿಟ್ಟುಕೊಳ್ಳೋದು, ಮುಚ್ಚಿಟ್ಟುಕೊಳ್ಳೋದು. ಕಮರೇಕೆ ಅಂದರ್ ಚಲಿ ಗಯಿ, ಕಮರೆ ಅಂದರೆ ಕೊಠಡಿಯ ಒಳಕ್ಕೆ ಹೋಗ್ತಾಳೆ. ಚಲಿ ಗಯಿ. ವಹ ಆದ್ಮಿ ಉಸೆ ಢೂಂಢತಾ ಹುವಾ ಉಸಿ ಕಮರೆ ಮೇ ಗಯ. ಆ ವ್ಯಕ್ತಿಯು ಸಹ ಅವಳನ್ನು ಹುಡುಕ್ತಾ ಅದೇ ರೂಮಿನ ಒಳಗಡೆ ಹೋಗ್ತಾನೆ. ಉಸೆ ಪಕಡ್ಕರ್ ಉಸ್ ಪರ್ ಅತ್ಯಾಚಾರ ಕಿಯಾ, ಆಕೆಯನ್ನು ಹಿಡ್ಕೊಂಡು ಆಕೆಯ ಮೇಲೆ ಬಲಾತ್ಕಾರ ಅತ್ಯಾಚಾರವನ್ನು ಮಾಡಿಬಿಡ್ತಾನೆ. ಅಪನೆ ಆಪ್ಕೋ ಉಸ್ ಜಾನವರ್ ಕೆ ಶಿಕಂಜೆ ಸೆ छुड़ाने की लाख कोशिश करने पर भी सफलता नहीं मिली. ತನ್ನನ್ನು ಬಿಡಿಸ್ಕೊಳ್ಳೋ ಎಷ್ಟು ಪ್ರಯತ್ನ ಮಾಡಿದರೂ ಈಕೆಗೆ ಸಾಧ್ಯ ಆಗಲೇ ಇಲ್ಲ. अंत में उस आदमी ने उसे धमकी दी. ಧಮ್ಕಿ ಅಂದರೆ ಎಚ್ಚರಿಕೆ ಕೊಡ್ತಾನೆ. ಏನಂತ ಹೆದರಿಸ್ತಾನೆ. ಅಗರ್ ವಹ ಕಿಸಿ ಕೆ ಸಾಮ್ನೆ ಮುಹ್ ಖೋಲೇಗಿ ತೋ ಉಸೆ ಮಾರ್ ಡಾಲೇಗಾ. ಏನಾದರೂ ಬೇರೆಯವ್ರ ಮುಂದೆ ಏನಾದರೂ ಈ ವಿಷಯವನ್ನು ಬಾಯಿ ಬಿಟ್ಟರೆ ಸಾಯಿಸಿಬಿಡ್ತೀನಿ ಅಂತ ಒಂದು ಎಚ್ಚರಿಕೆಯನ್ನು ಕೊಟ್ಟು ಅವನು ಹೋಗ್ಬಿಡ್ತಾನೆ. तब तक स्त्री की समझ में सारी बातें आ चुकी थी. ಈ ಎಲ್ಲ ಕಥೆಯನ್ನು ಸರಿತಾಳ ಬಾಯಿಂದ ಕೇಳಿದ ಮೇಲೆ ಗೊತ್ತಾಯಿತು ಏನು ಆಗಿದೆ ಅಂತ. ಸಾರಿ ಬಾತೆ ಆ ಚುಕಿ, ಸಮझ में आ चुकी थी. ನಾಗೇಶ್ ಕೆ ಘರ್ ಜಾಕರ್ ಸಾರಿ ಬಾತೆ ಸುನಾಯಿ. ಇದೆಲ್ಲವನ್ನು ತನ್ನ ಆ ಸರಿತಾಳ ತಂದೆ ಹತ್ರ ಎಲ್ಲ ವಿಷಯವನ್ನು ಹೇಳ್ತಾಳೆ ಆ ಹೆಂಗಸು. ಯೇ ಸಬ್ ಸುನ್ಕರ್ ನಾಗೇಶ್ ಖಡಾ ಖಡಾ ರಹ ಗಯಾ, ನಿಂತಲ್ಲೇ ನಿಂತುಬಿಟ್ಟಿದ್ದಾನೆ ಅಂದರೆ ಅಷ್ಟು ಶಾಕ್ ಆಯಿತು. ಬಹುತ್ ದುಃಖ ಹುವಾ, ಅಪ್ನಿ ಬೇಟಿ ಕಿ ಬಾತೆ ಕಾನೋ ಮೇ ಗೂಂಜನೆ ಲಗಿ. ಈಗ ತನ್ನ ಮಗಳು ಏನು ಹೇಳಿದ ಮಾತುಗಳು, ಆ ವ್ಯಕ್ತಿ ಸರಿ ಇಲ್ಲ ಅನ್ನೋ ಮಾತುಗಳು, ಮನೆಗೆ ಬರೋದು ನನಗೆ ಇಷ್ಟ ಆಗಲ್ಲ ಅನ್ನೋ ಮಾತುಗಳು ಈ ಆ ನಾಗೇಶನ ಕಿವಿನಲ್ಲಿ ಪ್ರತಿಧ್ವನಿಸೋದಕ್ಕೆ ಶುರುವಾಯಿತು. ಅಂದರೆ ನಾನು ಆ ಮಾತಿಗೆ ಬೆಲೆ ಕೊಡಲಿಲ್ವಲ್ಲ ಅಥವಾ ಅಷ್ಟು ಮಹತ್ವ ಕೊಡಲಿಲ್ಲ ಅಂತ ಬೇಸರ ಆಗ್ತಾ ಇದೆ. ಬಹುತ್ ಪಶ್ಚಾತ್ತಾವ ಹುವ, ಪಶ್ಚಾತ್ತಾಪ, ಪಶ್ಚಾತ್ತಾವ ಅಂದರೆ ಪಶ್ಚಾತ್ತಾಪ ಆಯಿತು. ತುರಂತ ಅಪನಾ ಕರ್ತವ್ಯ ಸಮझ, ಹಾಗಂತ ಸುಮ್ಮನೆ ಕೂತ್ಕೊಳ್ಳಿಲ್ಲ. ತುರಂತ ತಕ್ಷಣ ಅಪನಾ ಕರ್ತವ್ಯ ಸಮझ, ತನ್ನ ಕರ್ತವ್ಯವನ್ನು ತಿಳ್ಕೊಂಡ. ಈಗ ಏನು ಮಾಡಬೇಕಾಗಿದೆ, ಅಪನಿ ಬೇಟಿ ಕಿ ಸುರಕ್ಷಾ ಕಾ ಪ್ರಬಂಧ ಕರ್ಕೆ, ತನ್ನ ಮಗಳನ್ನು ಸೇಫ್ಟಿಗೆ ಏನು ಮಾಡಬೇಕು ಅದಕ್ಕೆ ವ್ಯವಸ್ಥೆ ಮಾಡಿ. ಪ್ರಬಂಧ ಕರ್ನ ಅಂದರೆ ವ್ಯವಸ್ಥಾಕರಣ, ಅರೇಂಜ್ಮೆಂಟ್ ಮಾಡೋದು, ವ್ಯವಸ್ಥೆ ಅಂದರೆ ಸೇಫ್ಟಿಗಾಗಿ. साथ ही साथ अपने ಜಾನುವಾರು ರೂಪಿ ದೋಸ್ತುಕೋ ಜೇಲ್ ಕಾ ರಾಸ್ತಾ ದಿಖಾಯ, ಜೊತೆಗೆ ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಬೇಕು, ಇಸಿಲಿಯೇ ಅಪನೆ ದೋಸ್ತುಕೋ ಜೇಲ್ ಕಾ ರಾಸ್ತಾ ದಿಖಾಯ ಅಂದರೆ ಜೈಲಿಗೆ ಕಳಿಸಿದ್ದಾನೆ. ಘರ್ ಕಾ ಮಾಹೋಲ್ ಬದಲ್ನೆ ಕೆ ಕಾರಣ, ದಿನ ಕಳೆದ ಹಾಗೆ ಘರ್ ಕಾ ಮಾಹೋಲ್, ಮಾಹೋಲ್ ಅಂದರೆ ಮನೆಯ ವಾತಾವರಣ, ಸ್ಥಿತಿ ಬದಲಾಗಿದ್ದರಿಂದಾಗಿ ಬದಲ್ನೆ ಕೆ ಕಾರಣ ಲಡ್ಕಿ ಸಬ್ ಕುಚ್ ಭೂಲ್ ಕರ್ ಜೀನೆ ಲಗಿ, ಎಲ್ಲವನ್ನೂ ಪರೆತು ಮೊದಲಿನ ಹಾಗೆ ಜೀವಿಸಲು ಪ್ರಾರಂಭಿಸಿದಳೆ. ಜೀನೆ ಲಗಿತೋ ಪಿತಾನೆ ಚೈನ್ ಕಿ ಸಾನ್ಸ್ ಲಿ, ತಂದೆ ನೆಮ್ಮದಿಯ ನಿಟ್ಟುಸಿರನ್ನು ಬಿಡ್ತಾನೆ. ಅಂದರೆ ಇಲ್ಲಿಗೆ ಒಂದು
ಏನು ಸಮಸ್ಯೆ ಇತ್ತು ಆ ಸಮಸ್ಯೆಗೆ ಒಂದು ಪರಿಹಾರವನ್ನು ಹುಡುಕಿ ಆ ಹುಡುಗಿ ಸರಿತಾಳ ಜೀವನ ಹಾಳಾಗದೇ ಇರೋ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ತಂದೆ ಮಾಡ್ತಾನೆ. ಯಹ ಕಹಾನಿ ಖತಮ್ ಹೋತಿ ಹೇ. ಸ್ನೇಹಿತರೆ ನೋಡಿ, ಈ ಕಥೆಯಲ್ಲಿ ಏನು ಕಥೆ ಇದೆ ಇದನ್ನು ನೀವು ಆಡಿಯೋನ ಮ್ಯೂಟ್ ಮಾಡಿಬಿಟ್ಟು ಒಂದು ಸಲ ಓದಿ, ಆವಾಗ ನಿಮಗೆ ಹಿಂದಿ ಓದಿದರೆ ಅರ್ಥ ಆಗ್ತಿದೆಯೇ ಏನು ಗೊತ್ತಾಗ್ತಾ ಇದೆ. ಒಂದು ಸಲ ಆಡಿಯೋ ವಿತ್ ಆಡಿಯೋ ಮತ್ತು ಇನ್ನೊಂದು ಸಲ ವಿತೌಟ್ ಆಡಿಯೋ ಅದನ್ನು ಓದಿ ನೋಡಿ. ಈ ಕಥೆಯನ್ನು ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ತೆ.